ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ಫುಲ್ ರೆಡಿಯಾಗಿ ಮಂಡ್ಯ ಕಡೆ ಹೊರಡ್ತಾ ಇದೀವಿ. ಬಿಕಾಸ್ ನನ್ನ ಫ್ರೆಂಡ್ದು ಮದುವೆ ಇದೆ. ಪ್ರಾಬಬ್ಲಿ ನನಗೆ ನೆನಪಿರೋಂಗೆ ಒನ್ ಆಫ್ ಮೈ ಓನ್ಲಿ ಫ್ರೆಂಡ್ಸ್ ಇಂಜಿನಿಯರಿಂಗಲ್ಲಿ. ಸೊ ಅವ್ರ ಮದುವೆಗೆ ಹೋಗ್ತಾ ಇದ್ದೀನಿ. ವರ್ಷಾನ್ಗಟ್ಲೆ ಆಗೋದು. ಪ್ರಾಬಬ್ಲಿ ನಮ್ಮ ಮದುವೆಲೇ ನಾನು ಲಾಸ್ಟ್ ಮೀಟ್ ಮಾಡಿದ್ದೆ ಅನ್ಸುತ್ತೆ ಅವಳನ್ನ. ಹೋಗ್ತಾ ಇದ್ದೀವಿ ಇವಾಗ. ನಿನ್ನೆ ಇವತ್ತು ಮದುವೆ ಇತ್ತು, ಬಟ್ ನಿನ್ನೆ ಸ್ಯಾಟರ್ಡೆ, ಇವತ್ತು ಸಂಡೇ. ನಿನ್ನೆ ಸ್ಯಾಟರ್ಡೆ ತುಂಬ ಟ್ರಾಫಿಕ್ ಇತ್ತು. ಟೈಮ್ ನೋಡಿದ್ವಿ, ತುಂಬ ಹೊತ್ತು ತೋರಿಸ್ತಾ ಇತ್ತು. ಸೊ ಮಗುನ ಬಿಟ್ಟು ಹೋಗೋಕೆ ಕಷ್ಟ ಆಗುತ್ತೆ ಅಂದ್ಬಿಟ್ಟು ಇವತ್ತು ಬೆಳಗ್ಗೆನೇ ಹೋಗ್ತಾ ಇದ್ದೀವಿ, ಸಂಡೇ ಮಾರ್ನಿಂಗ್. ಆ್ಯಂಡ್ ಹೌ ಇಸ್ ಮೈ ಸಾರಿ. ಇದನ್ನು ನಾನು ಆ್ಯಕ್ಚುಲಿ ನನ್ನ ಮದುವೆ ಟೈಮಲ್ಲಿ ತೊಗೊಂಡಿದ್ದು, ಯಾವುದೋ ಒಂದು ಇವೆಂಟಿಗೆ ಹಾಕೋಬೇಕು ಅಂತ. ಬಟ್ ಆ ಇವೆಂಟ್ ಆಗಲಿಲ್ಲ, ಸೊ ಹಾಗಾಗಿ ಹಾಕ್ಕೊಂಡೇ ಇರಲಿಲ್ಲ. ಇವತ್ತು ಹಾಕ್ಕೊಂಡಿದ್ದೀನಿ. ಸಕ್ಕದಾಗಿದೆ ಅಲ್ಲ. ಇದು ನಳಿ ಆಂಟಿ ಸೆಲೆಕ್ಟ್ ಮಾಡಿದ್ದು, ಡಿಫ್ರೆಂಟ್ ಆಗಿದೆ ಕಲರು. ತಗೋ ಅಂತ ನಾನು ಫಸ್ಟು ಐ ವಾಸ್ ಲೈಕ್ ಬೇಕಾ ಬೇಡವಾ, ಈ ಕಲರ್ ಹೆಂಗಿರುತ್ತೋ ಏನೋ ಅಂತ ಅನ್ಕೊತಾ ಇದ್ದೆ. ಬಟ್ ಇವಾಗ್ಲಿಕ್ಕೆ ಇಟ್ ಇಸ್ ವೆರಿ ಆ್ಯಪ್ಟ್. ಒಂಥರ ಲೈಟ್ ಬ್ಲೂ, ಪಿಂಕ್, ಪರ್ಪಲ್ ಎಲ್ಲ ಇದೆ. ಆ್ಯಂಡ್ ಬ್ಲೌಸು ಆಬ್ವಿಯಸ್ಲಿ ಮೈ ಫೇವ್ರೆಟ್ ಡಿಸೈನರ್ ಬೃಂದಾ ಗೌಡ ಹತ್ರ ಸ್ಟಿಚ್ ಮಾಡಿಸಿದ್ದು. ಆವಾಗಲೇ ಮದುವೆ ಟೈಮಲ್ಲೇ ಸ್ಟಿಚ್ ಮಾಡಿಸಿ ಇಟ್ಕೊಂಡಿದ್ದು. ಸೊ ಇವತ್ತಂದ್ರೂ ಸ್ವಲ್ಪ ಡೌಟ್ ಹೊಡಿತು, ಬಿಕಾಸ್ ಹಾಕೇ ಇಲ್ವಲ್ಲ. ಪಾಪು ಎಲ್ಲ ಆಗಿದೆ. ಮದುವೆ ಟೈಮಲ್ಲಿ ನಾನು ಆ್ಯಕ್ಚುಲಿ ತುಂಬ ಸಣ್ಣ ಆಗೋಗಿದ್ದೆ. ಸೊ ಪಾಪು ಎಲ್ಲ ಆಗಿದೆ. ಇವಾಗ ಬ್ಲೌಸ್ ಫಿಟ್ ಆಗಲಿಲ್ಲ ಅಂದರೆ ಹೆಂಗಪ್ಪ ಅಂತ ನಾನು ಟ್ರೈಯೂ ಮಾಡಿರಲಿಲ್ಲ ನಿನ್ನೆ. ಆಮೇಲೆ ಸರಿ ಅಂತ ಬೆಳಗ್ಗೆ ಹಾಕೊಂಡಿದ ತಕ್ಷಣ ಪಟ್ಟಂತ ಅದೇ ನಂಗೆ ಸ್ಯಾರಿ ಉಡ್ಸೋಕೆ ಬರ್ತಾರಲ್ಲ ಆಂಟಿಗೆ ಅದೇ ಹೇಳ್ತಾ ಇದ್ದೆ, ಆಂಟಿ ಬ್ಲೌಸ್ ಆಗುತ್ತೋ ಇಲ್ವೋ ಆದರೆ ಸಾಕು ಅಂತ. ಆವಾಗ ಅವ್ರು ಹೇಳ್ತಾ ಇದ್ರಿ, ನೀನೇನು ದಪ್ಪ ಆಗ್ಬಿಟ್ಟಿದ್ಯಾ, ಹಾಕೋ ಎಲ್ಲ ಆಗುತ್ತೆ ನಿನಗೆ ಅಂತ. ಹಾಕೊಂಡಿದ ತಕ್ಷಣ ಪಟ್ಟಂತ ಆಗೋಯ್ತು. ವಿಚ್ ಮೀನ್ಸ್ ಐ ಆಮ್ ಬ್ಯಾಕ್ ಟು ಮೈ ಪ್ರೆಗ್ನೆನ್ಸಿ ವೇಟ್ ಪರ್ಫೆಕ್ಟಾಗೆ. ಸೊ ಹೇಳ್ದಂಗೆ ಇನ್ನೊಂದು ಚೂರು ಫ್ಯಾಟ್ ಲಾಸ್ ಮಾಡಬೇಕಷ್ಟೆ. ಅದನ್ನು ಮಾಡಿ ಮಸಲ್ ಗೇನ್ ಮಾಡಿದ್ರೆ ಮತ್ತೆ ಸೂಪರ್ ಆಗಿರ್ತೀನಿ. ಇವಾಗಲೂ ಸೂಪರ್ ಆಗಿದ್ದೀನಿ ಅಲ್ವಾ? ಕಮೆಂಟ್ ಮಾಡಿ ಹೇಳಿ. ಆ್ಯಂಡ್ ಮಿಸ್ಟರ್ ಹಸ್ಬೆಂಡ್ ಇಸ್ ಟೇಕಿಂಗ್ ಮೀ ಟು ಮಂಡ್ಯ. ಪಾಪುನ ಮನೆಯಲ್ಲೇ ಬಿಟ್ವಿ, ಹೆಂಗಿದ್ರು ಸಂಡೇ ಅಲ್ವಾ, ಅಂಕಲ್ ಆಂಟಿ ಎಲ್ಲ ಧನು ಎಲ್ಲ ಇರ್ತಾರೆ, ಮ್ಯಾನೇಜ್ ಮಾಡ್ತಾರೆ ಅಂತ. ಆಲ್ಸೋ ಐ ಆಮ್ ಕ್ಯಾರಿಂಗ್ ಮೈ ಫೇವ್ರೆಟ್ ಕ್ಲಚ್ ಫಾರ್ ದ ವೆರಿ ಫಸ್ಟ್ ಟೈಮ್. ತೊಗೊಂಡ್ಮೇಲೆ ಇವತ್ತೇ ಫಸ್ಟ್ ಟೈಮ್ ನೆನಪಿರುತ್ತೆ ನನ್ನ ಫ್ರೆಂಡ್ ಮದುವೆಗೆ ತೊಗೊಂಡು ಹೋಗಿದ್ದು ಫಸ್ಟು ಅಂತ. ಇದು ಎಷ್ಟು ದಿನದಿಂದ ತೊಗೋಬೇಕಂತ ಫೈನಲಿ ತೊಗೊಂಡು ಎತ್ಕೊಂಡು ಹೋಗ್ತಾ ಇದ್ದೀನಿ. ಸೊ ಯಾ, ಅದಕ್ಕೆ ಐ ಥಾಟ್ ಲೆಟ್ ಮಿ ಸ್ಟಾರ್ಟ್ ದ ವ್ಲಾಗ್. ಆ್ಯಕ್ಚುಲಿ ಎಷ್ಟೊಂದು ದಿನ ವ್ಲಾಗೇ ಮಾಡಿಲ್ಲ. ನನ್ನ ಕ್ಯಾಮ್ರಾ ಕೆಟ್ಟೋಯ್ತಾ, ಅದಾದ್ಮೇಲೆ ಅದಿದ್ದಾಗ ಒಂಥರ ಫುಲ್ ಮೋಟಿವೇಶನ್ ಇರ್ತಾಯಿತ್ತು, ಯಾವಾಗಲೂ ವ್ಲಾಗ್ ಮಾಡಬೇಕು ಅಂತ. ಅದನ್ನ ನೋಡಿದಾಗೆಲ್ಲ ಇವಾಗ ಅದು ಈಸಿ ಮಾಡೋದು. ಇದು ನೋಡಿ ಕೈ ನೋವು ಬಂದ್ಬಿಡುತ್ತೆ, ಆ ಕಡೆ ಈ ಕಡೆ ಶಿಫ್ಟ್ ಮಾಡ್ಕೋತಾ ಇರ್ಬೇಕು. ಅದಾದರೆ ಇಟ್ಟಿದೆ ಪಟ ಅಂತ ಎಲ್ಲ ಕಡೆ ಜೋಬಲ್ಲಿ ಇಟ್ಕೊಂಡು, ಮನೇಲಿ ಓಡಾಡುವಾಗೂ ಜೋಬಲ್ಲಿ ಇಟ್ಕೊಂಡು ಓಡಾಡ್ಬೋದು, ಪಟ್ಟಂತ ತೆಗೆದು ವ್ಲಾಗ್ ಮಾಡಿಬಿಡ್ಬೋದು. ಇದು ಹಿಂಸೆ. ಫೋನಲ್ಲಿ ಇರ್ತೀನಿ, ಅಥವಾ ಮೆಸೇಜ್ ಮಾಡಬೇಕಾಗಿರುತ್ತೆ, ಅಥವಾ ಏನೋ ಕೆಲಸ ಎಡಿಟಿಂಗ್ ಇರುತ್ತೆ, ಅಥವಾ ಸ್ಪೇಸ್ ಇರಲ್ಲ. ಮೇಜರ್ ಇಶ್ಯೂ ಅದೇ, ಸ್ಪೇಸ್ ಇರಲ್ಲ. ಇವತ್ತು ಅದಕ್ಕೆಲ್ಲ ಡಿಲೀಟ್ ಮಾಡ್ಕೊಂಡು ಬಂದಿದ್ದೀನಿ ಒಂದಷ್ಟು. ಸೊ ಸ್ಪೇಸ್ ಇರಲ್ಲ, ಇದು ಏನೇನೋ ಪ್ರಾಬ್ಲಮ್ ಆಗುತ್ತೆ. ಸೊ ಹಾಗಾಗಿ ಫೋನಲ್ಲಿ ರೆಕಾರ್ಡ್ ಮಾಡೋಕ್ಕೆ ಬೇಜಾರು. ಅದಕ್ಕೆ ಇವತ್ತು ನೋಡೋಣ ಅಂತ ಮಾಡಿದ್ದೀನಿ. ಕ್ಯಾಮ್ರಾ ಕೊಟ್ಟು ಕಳಿಸಿದ್ದೀನಿ ಸರ್ವಿಸ್ಗೆ. ಪ್ರಾಬ್ಲಮ್ ಇಸ್ ಬ್ಯಾಂಗ್ಳೂರಲ್ಲಿ ಎಲ್ಲೂ DJI ಇದೇ ಇಲ್ಲ, ಸರ್ವಿಸ್ ಸೆಂಟರೇ ಇಲ್ಲ, ಸ್ಟೋರೇ ಇಲ್ಲ ಆ್ಯಕ್ಚುಲಿ. ನಾನು ಕ್ಯಾನಾನ್ ಸ್ಟೋರ್ ಅವ್ರಿಗೆ ಕಾಲ್ ಮಾಡಿ 2 ದಿನ ಮುಂಚೆನೇ ಕಾಲ್ ಮಾಡಿ ಅವ್ರ ಹತ್ರ ಬುಕ್ ಮಾಡಿಸ್ಕೊಂಡು ಅದಾದಮೇಲೆ ಅವ್ರು ತರಿಸಿ ಕೊಟ್ಟಿದ್ದು. ಸೊ ಮತ್ತೆ ಅಲ್ಲೇ ಹೋದೆ ಜಯನಗರ್ ಸ್ಟೋರ್ಗೆ. ಇದು ಏನು ಸರ್ವಿಸ್ ಹಿಂಗಾಗಿದೆ ಅಂತ. ಆ್ಯಕ್ಚುಲಿ ಯೂಟ್ಯೂಬಲ್ಲಿ ನೋಡಿದಾಗ ದಟ್ಸ್ ಅ ಕಾಮನ್ ಇಶ್ಯೂ ಅಂತ ಕೊಟ್ಟಿದ್ದಾರೆ, ಎಷ್ಟೊಂದು ಜನಕ್ಕೆ ಆಗ್ತಿದೆ ಅಂತ. ಸೊ ಯಾರ್ಯಾರು ಕ್ಯಾಮ್ರಾ ತೊಗೊತೀರಾ ನೋಡ್ಕೊಂಡು ತೊಗೊಳ್ಳಿ. ಆ್ಯಂಡ್ ಸರ್ವಿಸ್ ಸೆಂಟರ್ ಕೂಡ ಇಟ್ ಈಸ್ ಆ್ಯಕ್ಚುಲಿ ಅ ವೆರಿ ಗುಡ್ ಕ್ಯಾಮ್ರಾ. ಬಟ್ ನಾವು ಅಷ್ಟು ಪೇ ಮಾಡಿ 70,000 ಪೇ ಮಾಡಿಬಿಟ್ಟು ಅವರು ಹಿಂಗೆ ಒಂದು ತಿಂಗಳಾಗಿದೆ ಅಷ್ಟೇ ತೊಗೊಂಡು, ಆಗಲೇ ಇಷ್ಟು ಬೇಗ ಕೈ ಕೊಟ್ಬಿಡ್ತು ಅಂತ ಅಂದರೆ ದಿಸ್ ಇಸ್ ಅ ಡ್ರಾಬ್ಯಾಕ್ ಆಫ್ ದಿ ಕ್ಯಾಮ್ರಾ. ಸೊ ಅವರು ಏನೋ ಪೌಚ್ ಪ್ರಾಬ್ಲಮ್, ಓಲ್ಡ್ ಇಡ್ತೀಯಲ್ಲ ಒಡೆ ಅದು ಪ್ರೆಸ್ ಆಗ್ಬಿಟ್ಟು ಸ್ಕ್ರೀನ್ ಔಟ್ ಆಗುತ್ತಂತೆ. ಓಕೆ. ಸೊ ನನಗಿದ್ರಲ್ಲೆಲ್ಲ ಅಷ್ಟು ಗೊತ್ತಿಲ್ಲ. ಅಬಿಗೆ ಹೇಳ್ದೆ ನೋಡು ಅಂತ, ಅವ್ನು ನೋಡಿದ್ದಾನೆ. ಸೊ ಆಮೇಲೆ ಅವ್ರಿಗೆ ಅಲ್ಲಿ ಹೋದೆ ಜಯನಗರ್ ಸ್ಟೋರ್ಗೆ. ಅವರು ಸರ್ವಿಸ್ ಸೆಂಟರ್ ಅವ್ರ ನಂಬರ್ ಕೊಡ್ತೀನಿ ಅಂತ, ಅವ್ರು ಇನ್ನೊಂದು ನಂಬರ್ ಅಂದ್ಕೊಂಡು ಒಂದು 4-5 ನಂಬರ್ ಕೊಟ್ಟರು, ಅವ್ರಿಗೆ ಮಾಡಿ ಇವ್ರಿಗೆ ಮಾಡಿ ಅಂತ. ಕೊನೆಗೆ ಯಾರೋ ಒಬ್ರು ವಿಡಿಯೋ, ಫೋಟೋ, ಆಮೇಲೆ ವಾರಂಟಿ ಇದೆ ಅಲ್ಲ ನಂದು, ಹೆಂಗಿದ್ರು ಫಸ್ಟ್ 1 year ವಾರಂಟಿ ಇರುತ್ತೆ. ಸೊ ಅದೆಲ್ಲ ಕಳಿಸಿಸ್ಕೊಂಡು ಅದಾದಮೇಲೆ ಅಡ್ರೆಸ್ ಕೊಟ್ಟರು. UP ಉತ್ತರ ಪ್ರದೇಶಲ್ಲಿರೋದು ಸರ್ವಿಸ್ ಸೆಂಟರು. ಸೊ ಅಲ್ಲಿ ಕೊರಿಯರ್ ಮಾಡಿ 5 to 7 ಬಿಸ್ನೆಸ್ ಡೇಸಲ್ಲಿ ನಾವು ರಿಪೇರಿ ಮಾಡಿಬಿಟ್ಟು ವಾಪಸ್ ಕಳಿಸ್ತೀವಿ ಅಂತ ಹೇಳಿದ್ರು. ಸೊ ಸರ್ವಿಸ್ ಚಾರ್ಜಸ್ ಇಲ್ಲ ವಾರಂಟಿ ಇರೋದಕ್ಕೆ, ಬಟ್ ಶಿಪ್ಪಿಂಗ್ ಎಲ್ಲ ಆಗುತ್ತೆ. 600 ರೂಪಾಯಿ ಆಯಿತು ಇಲ್ಲಿಂದ, ಬಿಕಾಸ್ ಅದು ಫುಲ್ಲು ಸೆಕ್ಯೂರಿಟಿ
ಇದು ಮಾಡ್ಬೇಕಲ್ವಾ ಪ್ಯಾಕಿಂಗು, ಯಾಕಂದ್ರೆ ಒಂಚೂರು ಏನಾದರೂ ಡ್ಯಾಮೇಜ್ ಆದ್ರೂ ಪ್ರಾಬ್ಲಮ್ ಆಗುತ್ತೆ. ಸೆಕ್ಯೂರಿಟಿ ಪ್ಯಾಕಿಂಗ್, ಸೆಕ್ಯೂರಿಟಿ ಎಲ್ಲ ಏನಂತಾರೆ ಅದು ಫುಲ್ ಸೆಕ್ಯೂರ್ ಆಗಿ ಪ್ಯಾಕ್ ಮಾಡ್ಬೇಕಲ್ವಾ ಅದು. ಸೊ ಅದಕ್ಕೆ ಅವ್ರು ಫುಲ್ಲು 2 ಸತಿ ಬಬಲ್ ರ್ಯಾಪ್ ಎಲ್ಲ ಹಾಕಿ ಆಮೇಲೆ ಡಬ್ಬ ಎಲ್ಲ ಹಾಕಿ ಪ್ಯಾಕ್ ಮಾಡಿ ಕಳಿಸಿದ್ರು. ಸೊ ಅದು 500-600 ರೂಪಾಯಿ ಆಯಿತು. ವಾಪಸ್ ಕಳಿಸ್ಬೇಕಾದ್ರೆ ಏನು ಮಾಡ್ತಾರೋ ಗೊತ್ತಿಲ್ಲ, ಅದ್ರ ಶಿಪ್ಪಿಂಗ್ ಏನೂ ಹೇಳಿಲ್ಲ. ಆಮೇಲೆ ಅವ್ರಿಗೆ ಹೇಳ್ದಂಗೆ ಶಿಪ್ ಆಗಿದೆ ಎಲ್ಲ ರಿಸೀವ್ ಆದಮೇಲೆ ಹೇಳಿ ಅಂತ. ಸೊ ಪ್ರಾಬಬ್ಲಿ ಇನ್ನೂ ಒಂದು 10 ದಿನ ಅಂದ್ಕೊಳ್ಳಿ ನನಗೆ ಕೈಗದು ಬರೋಕ್ಕೆ, ಬಿಕಾಸ್ ಅವ್ರು ರೆಡಿ ಮಾಡಿ ಕಳಿಸಿದ್ರು, ಅಲ್ಲಿಂದ ನನಗೆ ರಿಸೀವ್ ಆಗಬೇಕಲ್ಲ. ಸೊ 10 ದಿನ, ಅದಕ್ಕೆ ಸುಮ್ಮನೆ ವೇಸ್ಟ್ ಮಾಡೋದು ಬೇಡ, ಅಟ್ಲೀಸ್ಟ್ ಫೋನಲ್ಲೇ ವಿಡಿಯೋ ರೆಕಾರ್ಡ್ ಮಾಡೋಣ ಅಂತ ಮಾಡ್ತಾ ಇದ್ದೀನಿ. ಖುಷಿಗೆ ಆಗ್ತಾಯಿದೆ. ಆಲ್ಸೋ ರೇಟ್ ಮೈ ಲುಕ್. ಇವತ್ತು ಟು ಬಿ ವೆರಿ ಹಾನೆಸ್ಟ್, ನೀವು ಯಾವಾಗೂ ಪಾಪ ಕೇಳ್ತಾ ಇರ್ತೀರಾ ಮೇಕಪ್ ಲುಕ್ ತೋರಿಸಿ ಅಂತ. ಇವತ್ತು ರೆಕಾರ್ಡ್ ಮಾಡೋಣ ಅಂತ ಕ್ಯಾಮ್ರಾ ಇಟ್ಟೆ, ಆಮೇಲೆ ಫಾಸ್ಟಾಗಿ ರೆಡಿ ಆಗಬೇಕಾಗಿತ್ತು. ಆಮೇಲೆ ಇನ್ನೂ ಪಾಪುಗೆ ತಿಂಡಿ ತಿನ್ಸಿರ್ಲಿಲ್ಲ, ಅವಳಿಗೆ ತಿಂಡಿ ತಿನ್ನಿಸ್ಬೇಕಾಗಿತ್ತು. ಸುಮ್ಮನೆ ಗಡಿ ಬಿಡಿಲಿ ಏನೋ ಒಂದು ಮಾಡೋದು ಬೇಡ, ಆರಾಮಾಗಿ ಫ್ರೀ ಆಗಿದ್ದಾಗ ಮಾಡೋಣ ಅಂತ ಅಂದ್ಕೊಂಡೆ. ಐ ವಿಲ್ ಡೆಫಿನೆಟ್ಲಿ ಡೂ ಇಟ್. ಯಾರ್ಯಾರಿಗೆ ಬೇಕು ಮೇಕಪ್ ಲುಕ್ ಕಮೆಂಟ್ ಮಾಡಿ, ನೀವೆಷ್ಟು ಕಮೆಂಟ್ ಮಾಡ್ತೀರಾ ಅಷ್ಟು ನಾನು ಬೇಗ ಮಾಡಿ ಹಾಕ್ತೀನಿ, ಓಕೆನಾ? ಸೊ ಇವಾಗ ಎಷ್ಟೊಂದು ದಿನ ಆದಮೇಲೆ ನಾನು ಮತ್ತು ಮಿಸ್ಟರ್ ಹಸ್ಬೆಂಡ್ ಇಬ್ಬರೇ ಹಿಂಗೆ ಲಾಂಗ್ ಡ್ರೈವ್ ಹೋಗ್ತಾ ಇದ್ದೀವಿ. ಸೊ ಸ್ವಲ್ಪ ಮೀಟಿಂಗ್ ಹೊಡ್ಕೊಂಡು ಹೋಗೋಣ. ಮದುವೆ ಆಯಿತು, ಹೊರಡ್ತಾ ಇದ್ದೀವಿ. ಆ್ಯಂಡ್ ವೆದರ್ ಏನು ಸಕ್ಕತ್ತಾಗಿದೆ ಅಂದರೆ ಚಿಕ್ಕಮಂಗ್ಳೂರು ಥರ ಇದೆ. ಎಷ್ಟೋ ವರ್ಷ ಆದಮೇಲೆ ನಾನು ಕಾಲೇಜ್ ಫ್ರೆಂಡ್ಸ್ನ ಮೀಟ್ ಮಾಡಿದೆ. 3 ಜನನ ಮೀಟ್ ಮಾಡಿದೆ, 3-4 ಜನ. ಅದರಲ್ಲಿ ಒಂದು ಫ್ರೆಂಡ್ನ ಮೀಟ್ ಮಾಡ್ತಿರ್ತೀನಿ, ಬಟ್ ಇನ್ನು ಮಿಕ್ಕಿದವ್ರನ್ನೆಲ್ಲ ಆಲ್ಮೋಸ್ಟ್ ಕಾಲೇಜ್ ಆದಮೇಲೆ ನಾನು ಮೀಟೇ ಮಾಡಿಲ್ಲ ಬಿಡಿ. ನನಗೆ ಅಷ್ಟು ಐ ಆಮ್ ನಾಟ್ ದ್ಯಾಟ್ ಅಟ್ಯಾಚ್ ಟು PU ಇರ್ಬೋದು, ಇಂಜಿನಿಯರಿಂಗ್ ಕಾಲೇಜ್ ಇರ್ಬೋದು. ತುಂಬ ನಾನು ಯಾರೂ ಕ್ಲೋಸ್ ಫ್ರೆಂಡ್ಸ್ ಅಂತ ಯಾರೂ ಇರಲಿಲ್ಲ. ಅದರಲ್ಲಿ ಜೊತೆಯಲ್ಲಿ ಯಾವಾಗಲೂ ಪಕ್ಕದಲ್ಲಿ ಇರ್ತಾ ಇದ್ದಿದ್ದು ಅಂತ ಅಂದರೆ ಇವತ್ತು ಮದುವೆಗೆ ಹೋಗಿದ್ದು ಫ್ರೆಂಡು. ಸೊ ಅವಳು ಇನ್ನೊಂದಿಬ್ರು-3 ಜನನ ಇನ್ವೈಟ್ ಮಾಡಿದ್ದಲ್ಲ, ಸೊ ಅಲ್ಲಿ ಮೀಟ್ ಮಾಡಿದೆ. ಖುಷಿ ಆಯಿತು. ಊಟ ಆಯಿತು. ನಮ್ಮ ಪಾಪು ಇವಾಗ ಮಲಗಿದ್ಲಂತ, ಆಗ್ಲಿಂದ ಮಲಗೇ ಇಲ್ಲ ಅಂತ ಆಂಟಿ ಹೇಳಿದ್ರು. ಆಟ ಆಡ್ಕೊಂಡು ಕೊನೆಗೆ ಇವಾಗ ಮಲಗಿದಾಳಂತೆ. ಸೊ ಆರಾಮಾಗಿ ಇವಾಗ ಹೋಗ್ಬೋದು, ಯಾಕಂದರೆ ಆಲ್ಮೋಸ್ಟ್ ಒಂದು 1 hour ಆದರೂ ಮಲಗ್ತಾಳೆ. ನಾವು ಹೋಗೋ ಅಷ್ಟೊತ್ತಿಗೂ 1 hour ಆಗುತ್ತೆ. ಹೋಗಿ ಡ್ರೆಸ್ ಚೇಂಜ್ ಮಾಡ್ಕೊಳ್ಳೋ ಅಷ್ಟೊತ್ತಿಗೆ ಎದ್ದೇಳ್ತಾಳೆ, ಊಟ ಮಾಡಿಸ್ಬೇಕು. ಆಮೇಲೆ ನಮಗೆ ಬೆಂಡೆತ್ತಿದ್ದಾಳೆ, ಚೆನ್ನಾಗಿ ನಿದ್ದೆ ಮಾಡಿದ್ಬಿಟ್ಟು. ಸೊ ಹೆಂಗಿದೆ ಹೌದು ನನ್ನ ಹೇರ್ ಕಲರ್? ಇಲ್ಲಿ ನಿಮಗೆ ತೋರಿಸೇ ಇಲ್ಲ ಅನ್ಸುತ್ತೆ, ಯೂಟ್ಯೂಬಲ್ಲಿ ಇನ್ಸ್ಟಾಗ್ರಾಮಲ್ಲಿ ಹಾಕಿದ್ದೆ. ಬಟ್ ನೀವು ಈ ವಿಡಿಯೋ ನೋಡೋ ಅಷ್ಟೊತ್ತಿಗೆ ತುಂಬ ದಿನ ಆಗೋಗಿರುತ್ತೆ. ಬಟ್ ಕಮೆಂಟ್ ಮಾಡಿ ಹೇಳಿ, ಹೇರ್ ಸ್ಟೈಲ್, ಹೇರ್ ಕಲರ್ ಹೆಂಗಿದೆ, ನ್ಯೂ ಲುಕ್ ಚೆನ್ನಾಗಿ ಕಾಣಿಸ್ತಾ ಇದೆಯಾ ನನಗೆ, ಅಥವಾ ಬ್ಲ್ಯಾಕ್ ಹೇರೇ ಚೆನ್ನಾಗಿತ್ತ? ನನಗೆ ತುಂಬ ಇಷ್ಟ ಆಯಿತು. ನನಗೆ ಬ್ಲ್ಯಾಕ್ ಹೇರ್ ಒಂಥರ ತುಂಬ ಬೋರ್ ಆಗೋಗಿತ್ತು. ಫೈನಲಿ ಇದೆ ಸಮ್ ಚೇಂಜ್ ಅಂತ ಖುಷಿ ಆಯಿತು. ಹಲೋ, ಇಟ್ಸ್ ದಿ ನೆಕ್ಸ್ಟ್ ಡೇ. ನೆನ್ನೆ ಮದುವೆಗೆ ಹೋಗಿ ಬಂದಮೇಲೆ ನಂದು ಪೀರಿಯಡ್ಸ್ ಆಯಿತು. ಸೊ ಫುಲ್ ರೆಸ್ಟಿಂಗ್ ಮನೇಲೆ. ಸಂಡೇ ಬೇರೆ ಅಲ್ವಾ, ಏನಂತ ಕೆಲಸ ಇರಲಿಲ್ಲ. ಇವತ್ತು ನಾಳೆ ನನ್ನ ಬರ್ತ್ಡೇ. ಸೊ ಇವತ್ತು ಏನೋ ಒಂಚೂರು ಶಾಪಿಂಗ್ ಹೋಗೋಣ ಅಂತ ಹೋಗ್ತಾ ಇದ್ದೀವಿ. ಆ್ಯಂಡ್ ಕೋಇನ್ಸಿಡೆಂಟಲಿ ವಿ ಬೋತ್ ಆರ್ ಟ್ವಿನ್ನಿಂಗ್. ಅವ್ನು ರೇಗಿಸ್ತಾ ಇದ್ದಾನೆ ನನಗೆ. ನಾನು ಯೂಶಲಿ ಅವ್ನಿಗೆ ರೇಗಿಸ್ತೀನಿ ಆಯ್ತಾ. ನಾನು ಏನು ಕಲರ್ ಹಾಕೊಂಡಿರ್ತೀನೋ ಅದೇ ಥರ ಸ್ವಲ್ಪ ಸಿಮಿಲರ್ ಹಾಕೊತಾನೆ. ಅಂದರೆ ಬೇಕು ಅಂತಲ್ಲ, ಕೋಇನ್ಸಿಡೆಂಟಲಿ. ಇವತ್ತು ಫಸ್ಟ್ ಅವ್ನು ಹಾಕೊಂಡಿದ್ದ, ಆಮೇಲೆ ನಾನು ರೆಡಿ ಆದೆ, ನಾನು ಇದು ಹಾಕೋಬಿಟ್ಟೆ. ಅದಕ್ಕೆ ರೇಗಿಸ್ತಾ ಇದ್ದ, ನೋಡಿ ಚಿಂಚು ನನ್ನೇ ಕಾಪಿ ಮಾಡ್ತಾ ಇದ್ದೆ ಮಮ್ಮಿ ಅಂತ. ಅಪ್ಪಾ, ಯಾರೋ ನೆನ್ನೆ ಇನ್ಸ್ಟಾಗ್ರಾಮಲ್ಲಿ ಕೇಳ್ತಾ ಇದ್ರು, ಆಫ್ ರೋಡಿಂಗ್ ಎಲ್ಲೂ ಹೋಗಲ್ವ, ತಾರ್ ತೊಗೊಂಡಿದ್ದೀರಾ ಅಂತ. ನೋಡಿ, ಬೆಂಗಳೂರಲ್ಲಿ ಹೋಗೋದೇ ಆಫ್ ರೈಡಿಂಗ್ ನಮಗೆ. ಇನ್ನು ಅದಕ್ಕೆ ಅಂತ ಹೋಗೋ ನೆಸೆಸಿಟಿ ಇಲ್ಲ ಅನ್ಸುತ್ತೆ. ಸೊ ಇವಾಗ ನಾನು ಆ್ಯಕ್ಚುಲಿ ಇದೊಂದು ರಿಂಗ್ ತೊಗೋಬೇಕು ಅಂತ ನನ್ನ ಮದುವೆ ಮುಂಚೆಯಿಂದ ಅನ್ಕೋತಾ ಇದ್ದೆ ಆಯ್ತಾ. ನನ್ನ ಹತ್ರ ಸ್ಕ್ರೀನ್ಶಾಟ್ ಇದೆ, ಪ್ರಾಬಬ್ಲಿ ಗೂಗಲ್ ಫೋಟೋಸಲ್ಲಿ ಇದ್ದರೆ ಇಲ್ಲಿ ಇನ್ಸರ್ಟ್ ಮಾಡಿರ್ತೀನಿ ವಿತ್ ಡೇಟ್. ಇಲ್ಲ ಅಂದರೆ ನಂಗೆ ಗೊತ್ತಿಲ್ಲ, ಬೇಜಾರು ಮಾಡ್ಕೋಬೇಡಿ. ಸೊ ಆ ಫೋಟೋ ಸ್ಕ್ರೀನ್ಶಾಟ್ ಇಟ್ಕೊಂಡಿದ್ದೆ, ಥಿಂಕಿಂಗ್ ನನ್ನ ಏನು ಅದು. ಸೊ ಆ ರಿಂಗ್ ತಗೋಬೇಕು ನನ್ನ ಮದುವೆಗೆ, ನಾನು ಹಾಕೋಬೇಕು ಅಂತ ತುಂಬ ಆಸೆ ಇಟ್ಕೊಂಡಿದ್ದೆ. ಬಟ್ ಆ ಟೈಮಲ್ಲಿ ಸಿನ್ಸ್ ನನ್ನ ಮೇಲೆ ಒಂದಷ್ಟು ರೆಸ್ಪಾನ್ಸಿಬಿಲಿಟೀಸ್ ಇದ್ದಿದ್ದರಿಂದ ನಾನು ಅದ್ರ ಮೇಲೆ ಖರ್ಚು ಮಾಡೋಕ್ಕಾಗಲಿಲ್ಲ. ಬಿಕಾಸ್ ನಂದು ಬಟ್ಟೆ ಬೇರೆದು ಅದು ಇದು ಎಲ್ಲ ಇತ್ತಲ್ಲ. ಸೊ ಅಲ್ಲಿ ಸ್ವಲ್ಪ ನನಗೆ ನೋಡ್ಕೋಬೇಕಾಗಿತ್ತು.
ಹಾಗಾಗಿ ಅದನ್ನ ಬಿಟ್ಬಿಟ್ಟೆ. ಅದಾದ್ಮೇಲೆ ಒಂದ್ 2-3 ಸತಿ ನೋಡ್ತಾ ಇದ್ದೆ ಆಯ್ತಾ, ನಾನು ಹೋದಾಗೆಲ್ಲ ಕ್ಯಾರೆಟ್ ಲೇನ್ ಅಲ್ಲಿ ಇದೆ ಅದು ಸ್ಪೆಸಿಫಿಕ್ ಆಗಿ. ನಂಗೆ ಆಡ್ ಬರೋದು ಕ್ಯಾರೆಟ್ ಲೇನ್ದು. ಆಮೇಲೆ ನನ್ನ ಹತ್ರ ಅದರದ್ದು ಆ್ಯಪ್ ಇದೆ, ಅದರಲ್ಲಿ ನೋಡ್ತಿದ್ದೆ, ವಿಶ್ ಲಿಸ್ಟ್ ಅಲ್ಲಿ ಹಾಕೊಂಡು ಇಟ್ಕೊಂಡಿದ್ದೆ. ಆಮೇಲೆ ಇನ್ನೊಂದು ಯಾವುದೋ ತನಿಷ್ಕ್ಗೋ ಎಲ್ಲೋ ಹೋದಾಗ ಅಲ್ಲೂ ನೋಡಿದ್ದೆ ಸೇಮ್ ರಿಂಗು. ಪ್ರತಿ ಸತಿ ಟ್ರೈ ಮಾಡ್ತಾ ಇದ್ದೆ. ಆಮೇಲೆ ಬೇಡ ಬಿಡು, ಮದ್ವೆಗೆ ಬೇಕಾಗಿತ್ತು, ಇವಾಗೇನು ಬೇಡ ಅನ್ಸುತ್ತೆ ಅಂದ್ಬಿಟ್ಟು ಇಟ್ಬಿಟ್ಟು ಬಂದ್ಬಿಡ್ತಾ ಇದ್ದೆ. ಬಟ್ ಮೊನ್ನೆ ಯಾವಾಗ್ಲೂ ಹಿಂಗೆ ಏನೋ ನೋಡುವಾಗ ಮತ್ತೆ ಯಾರೋ ಅದನ್ನ ಹಾಕೊಂಡಿದ್ದು ನೋಡಿದೆ. ಐ ಫೆಲ್ ಇನ್ ಲವ್ ಆಲ್ ಓವರ್ ಅಗೇನ್. ಅದು ಸುಮ್ಮನೆ ಉಂಗ್ರ ನೋಡೋದಕ್ಕೂ ಯಾರೋ ಒಬ್ರು ಹಾಕೊಂಡಿದ್ದಾಗೂ ದ ಡಿಫ್ರೆನ್ಸ್ ಇಸ್ ಹ್ಯೂಜ್. ಬಟ್ಟೆನೂ ಅಷ್ಟೇ, ನಾವು ಹಂಗೆ ನೋಡೋದಕ್ಕೂ ಹಾಕೊಂಡ್ಮೇಲೂ ಡಿಫ್ರೆನ್ಸ್ ಜಾಸ್ತಿ ಇರುತ್ತೆ. ಸೊ ಹಾಗಾಗಿ ಸರಿ ಬರ್ತ್ಡೇಗೆ ಅದನ್ನೇ ತೊಗೊಂಬಿಡೋಣ ಅಂತ. ಹಂಗೆ ನಂದು ಈ ಬ್ರೇಸ್ಲೆಟ್ ಚೇಂಜ್ ಮಾಡೋಣ ಅಂತ ಅಂದ್ಕೊಂಡೆ. ದಿಸ್ ಒನ್. ಸೊ ಅದಕ್ಕೆ ಇವಾಗ ಹೋಗಿತಾ ಇದ್ದೀವಿ. ನಮ್ಮ ಮನೆ ಹತ್ರನೇ ಇದೆ ಕ್ಯಾರೆಟ್ ಲೇನು. ಸೊ ಆಲ್ಸೋ ಕ್ಯಾರೆಟ್ ಲೇನಲ್ಲಿ ನೀವು ಮುಂಚೆನೇ ಏನಾದರೂ ತೊಗೊಂಡಿದ್ರೆ ನಿಮ್ಮ ಬರ್ತ್ಡೇಗೆ ಡಿಸ್ಕೌಂಟ್ ಇರುತ್ತೆ, ಪ್ರಾಬ್ಲಿ 10% ಏನೋ. ನಂಗೆ ಮೊನ್ನೆ ಯಾವಾಗೋ ಕಾಲ್ ಮಾಡಿದ್ರು ಲಾಸ್ಟ್ ವೀಕು, ರಿಮೈಂಡರ್ ಕಾಲ್. ಆ್ಯಂಡ್ ದೇ ಸೋ ಸ್ವೀಟ್ ಗೊತ್ತಾ. ಅವ್ರು ಕಾಲ್ ಮಾಡಿಬಿಟ್ಟು, ಮ್ಯಾಮ್ ನಿಮ್ಮ ಬರ್ಡೇ ಇದೆ ಅಲ್ವಾ, ನಿಮ್ಮ ಬರ್ಡೇ ದಿನ ನೀವು ಬಂದರೆ ನಾವು ಕೇಕೆಲ್ಲ ಕಟ್ ಮಾಡಿ ಸೆಲೆಬ್ರೇಟ್ ಮಾಡ್ತೀವಿ ಅಂತೆಲ್ಲ. ಆಬ್ವಿಯಸ್ಲಿ ಇಟ್ಸ್ ಪ್ರಮೋಷನ್ ಗಿಮಿಕ್, ಬಟ್ ಸ್ಟಿಲ್ ನೈಸ್ ಅಲ್ಲ. ಯಾಕಂದ್ರೆ ನಾನು ರೀಸೆಂಟಾಗಿ ಲಾಸ್ಟ್ ಇಯರ್ ಏನೋ ನನ್ನ ಫ್ರೆಂಡ್ ಹೇಳ್ತಾ ಇದ್ಲು, ಅವಳಿಗೆ ಹಿಂಗೆ ಯಾವುದೋ ಜ್ಯುವೆಲ್ರಿ ಶಾಪಿಂದ ಕಾಲ್ ಬಂತಂತೆ, ನೀವು ಬನ್ನಿ ನಾವು ಸೆಲೆಬ್ರೇಟ್ ಮಾಡ್ತೀವಿ, ನೀವೇನು ತೊಗೋಬೇಕು ಅಂತಾನೂ ಇಲ್ಲ, ನೀವು ಬೇಕಾದ್ರೆ ಕಲೆಕ್ಷನ್ ನೋಡ್ಕೊಂಡು ಹೋಗ್ಬೋದು ಅಷ್ಟೇ ಅಂತ. ಆ್ಯಂಡ್ ಅವಳಿಗೆ ಅಪ್ಪ ಅಮ್ಮ ಇಬ್ಬರು ಇಲ್ಲ ಆಯಿತಾ, ಶಿ ಸ್ಟೇಸ್ ಅಲೋನ್. ಸೊ ಅವಳಿಗೆ ಎಷ್ಟು ಖುಷಿ ಆಗ್ಬಿಟ್ಟಿದೆ ಅಂದರೆ, ಯಾರು ನಮ್ಮವರೇ ಎಷ್ಟೊಂದು ಸತಿ ಹಿಂಗೆ ಫೋನ್ ಮಾಡಿ ವಿಶಸ್ಸೇ ಮಾಡಲ್ಲ ಎಷ್ಟೊಂದು ಸತಿ. ಅಂಥದ್ರಲ್ಲಿ ಇವ್ರು ಇದನ್ನ ಬೇರೆ ಹೇಳ್ತಿದ್ದಾರೆ ಅಂತ ಹೋಗಿ ಅವಳು ಒಂದು ಇಯರಿಂಗ್ ಏನೋ ಪರ್ಚೇಸ್ ಮಾಡ್ಕೊಂಡು ಬಂದ್ಲಂತೆ. ಸೊ ನಾವು ಇವಾಗ ಹೋಗ್ತಾ ಇದೀವಿ. ನಿಂಗೇನು ಬೇಕವ? ಏನು ಬೇಕು? ಏನು ಬೇಕು? ಇದು ನೋಡಿ, ಮಗುಗೆ ಕ್ಯಾರೆಟ್ ಲೇನ್ ಕಿಡ್ಸ್ ಆಕ್ಟಿವಿಟಿ ಬುಕ್ ಅಂತೆ. ಸೊ ನನಗೆ ಇದು ಸಿಕ್ಲಿಲ್ಲ, ರಿಂಗು ನನ್ನ ಸೈಜ್ ಇರಲಿಲ್ಲ. ಆಮೇಲೆ ಯಾಕೋ ತುಂಬ ತೆಳ್ಳ ಅನಿಸ್ತು. 18 ಕ್ಯಾರೆಟ್ ಅಲ್ವಾ, ಸೊ 22ಲೇ ಮಾಡಿಸ್ಬಿಡೋಣ ಅಂತ ಸುಮ್ಮನೆ ಅದೇ. ಬ್ರೇಸ್ಲೆಟ್ ಒಂದು ಎಕ್ಸ್ಚೇಂಜ್ ಮಾಡಿಸ್ದೆ. ಇದು ನಮ್ಮ ಚಿನ್ನಮ್ಮಂಗೆ ನೋಡಿ, ಕ್ರಯಾನ್ಸು ಮತ್ತು ಕಲರ್ ಪೆನ್ಸಿಲ್ಸು ಮತ್ತು ಇದು ಬುಕ್ ಕೊಟ್ಟಿದ್ದಾರೆ, ಗೀಚ ಹಾಕಿದೆ. ಸಮಥಿಂಗ್ ಟು ಕೀಪ್ ಯು ಹ್ಯಾಪಿ ವೈಲ್ ದ ಗ್ರೋನ್ ಅಪ್ಸ್ ಆರ್ ರಿಯಲಿ ಬೋರಿಂಗ್. ನೀನ್ ಕಲರ್ ಮಾಡಿದ್ಯಾ, ಪಾಪು ಕಲ್ ಮಾಡಿಸ್ತೀಯಾ? ಏನ್ ಚಿಂಚು, ಏನ್ ಚಿಂಚು ನೀನು? ಕಲರ್ ಕೊಡ್ತೀನಿ, ಕೊಡಿಲಿ ಕೊಡಿಲಿ. ಆರೆಂಜ್ ಕಲರ್ ಬಟ್ ಡ್ರಾಯಿಂಗ್ ಮಾಡು, ಮಾಡಿ ಡ್ರಾಯಿಂಗ್. ಅದಕ್ಕೆ ಆಫ್ ರೋಡಿಂಗ್ ಅನ್ನೋದು ತಿನ್ಬಾರ್ದು ಕಣ. ಹಿಡ್ಕೊ, ಇಲ್ಲಿ ಡ್ರಾಯಿಂಗ್ ಮಾಡಿಲಿ. ಛೀ, ತಿನ್ಬಾರ್ದು, ಇಲ್ಲಿ ಹಿಂಗ ಡ್ರಾಯಿಂಗ್ ಮಾಡಿ. ಏ ವಾ, ಅಲ್ಲಡಲ್ಲಿ ಕಲರ್ ಕಲರ್ ಬಂತು. ಮಾಡ. ಬರ್ತ್ಡೇ ಔಟ್ಫಿಟ್ ಇಸ್ ಹಿಯರ್. ಓಪನ್ ಮಾಡಬೇಕು ಪ್ಯಾಕೇಜ್. ಐ ಥಿಂಕ್ 3 ಔಟ್ಫಿಟ್, 3-4 ಔಟ್ಫಿಟ್ಸ್ ಇದೆ. ಐ ಆಮ್ ಸ್ಟಿಲ್ ನಾಟ್ ಶ್ಯೂರ್. ಓಪನ್ ಮಾಡಿ ನೋಡಬೇಕು. ಸೂಪರ್ ಎಕ್ಸೈಟೆಡ್ ಟು ಟ್ರೈ ಇಟ್ ಆನ್ ಬಿಕಾಸ್ ಫೋಟೋ ನೋಡಿ ಆರ್ಡರ್ ಮಾಡಿರೋದು. ಸೊ ಲೆಟ್ಸ್ ಸಿ ಹೌ ಇಟ್ ಲುಕ್ಸ್. ಮಮ್ಮ ಬರ್ಡೇದು ಬಂಗಾರ ಅದು. ಓಯಪ್ಪನೇ, ಏನು ಬೇಕು? ಬೇಕಾದು ಓಪನ್ ಮಾಡೋಣ. ನೀನು ಆಂಜನೇಯ ಮೂತಿ ಎಲ್ಲ ಮೆತ್ತಬಿಡು ಮಮ್ಮ ಮೇಲ ಕಳ್ಳಿ. ಏನಪ್ಪನೇ, ಎತ್ತು, ಇಡು ಇಲ್ಲಿ, ಎತ್ತಿಡು. ಎತ್ತು, ಕಮಾನ್, 2 ಕೈಯಲ್ಲೂ ಎತ್ತು. ಯೋ, ಭಾರ ಇದೆಯಾ? ಈ ಕೈ ಹಿಡ್ಕೊ, ಈ ಕೈಯಲ್ಲೂ ಹಿಡ್ಕೊ, 2 ಕೈ ಹಿಡ್ಕೊ. ನೋಡಿ, ಶಿ ಹ್ಯಾಸ್ ಅ ವಿಯರ್ಡ್ ಹ್ಯಾಬಿಟ್. ಏನಾದ್ರು ಮಡ್ಚಬೇಕು ಅಂತ ಹಿಂಗೆ ಕೆಳಗೆ ಹಾಕ್ತಾರೆ, ಓಡೋಗಿ ಮಲ್ಕೊಬಿಡೋದು ಅದ್ರ ಮೇಲೆ. ಕಲೀಜ್ ಪುಟ್ಟಿ, ನಾನು ಹೆಂಗ್ ಮಡ್ಚ್ಲಿ ಇವಾಗ? ಎದ ಗೆಡಪ್ 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 ಗೆಡಪ್. ನಿನ್ ಕಂಬಳಿಯಲ್ಲಿ ಬಾಯ್ಲಿ, ನಿನ್ ಕಂಬಳಿ ಮಡ್ಚಿವಂತೆ. ಅಮ್ಮ ಕಲ್ತ್ಕೊ ಹೆಂಗ್ ಕಂಬಳಿ ಮಡ್ಚೋದ್. ತಗೋ, ಫೋಲ್ಡ್ ಯುವರ್ ಕಂಬಳಿ. ಎದೋಳು. ಇದೇ ನನ್ನ ಬರ್ತ್ಡೇ ಔಟ್ಫಿಟ್ಸ್ ಎಲ್ಲ ಓಪನ್ ಮಾಡಿದ್ದೀನಿ. ಇದು ನಂಗೆ ತುಂಬ ಇಷ್ಟ ಆಯಿತು. ಇದು ಆ್ಯಕ್ಚುಲಿ ನಾನು ದುಬೈಗೆ
ಹಾಕ್ಕೊಂಡು ಹೋಗೋಣ ಅಂತ ತರಿಸಿದ್ದೆ. ಬಟ್ ಸೈಜ್ ಇಶ್ಯೂ ಆಯಿತು. ಸರಿ ಅಂತ ರಿಟರ್ನ್ ಮಾಡಿದ್ವಿ, ಏನೇನೋ ಪ್ರಾಬ್ಲಮ್ ಆಯಿತು. ಸೊ ಹಾಗಾಗಿ ಅದನ್ನು ಹಾಕ್ಕೊಳ್ಳೋಕ್ಕಾಗಲಿಲ್ಲ. ಸೊ ಮತ್ತು ಇವಾಗ ಬಂದಿದೆ. ಇದೆರಡು ಆ್ಯಕ್ಚುಲಿ ಸೇಮ್. ನಾನು ಎರಡರಲ್ಲಿ ಒಂದು ತೊಗೊಳ್ಳೋಣ ಅಂದ್ಕೊಂಡೆ, ಎರಡೂ ಬಂದಿದೆ. ಸೊ ದಿಸ್ ಐ ವಿಲ್ ಪ್ರಾಬಬ್ಲಿ ವೇರ್ ಫಾರ್ ಮೈ ಬರ್ತ್ಡೇ, ನೋಡೋಣ. ಬಟ್ ಈ ಕಲರು ನಂಗೆ ತುಂಬ ಇಷ್ಟ ಆಯಿತು. ಇದು ನಾನು ಆರ್ಡರೇ ಮಾಡಿಲ್ಲ, ಇದು ಅವರೇ ಕಳಿಸ್ಕೊಟ್ಟಿರೋದು ನನಗೆ. ಇದು ಆರ್ಡರ್ ಮಾಡಿಲ್ಲ. ಇದೊಂದು ಬ್ಲ್ಯಾಕ್, ಆಬ್ವಿಯಸ್ಲಿ ಬ್ಲ್ಯಾಕ್ ಇರಬೇಕಲ್ಲ ಅಂತ ಮಾಡಿದೆ. ಲೆಟ್ಸ್ ಟ್ರೈ ಇಟ್ ಆನ್ ಆ್ಯಂಡ್ ಸಿ. ಹೋಪ್ಫುಲಿ ಎಲ್ಲ ಸೈಜ್ ಕರೆಕ್ಟಾಗಿರಲಿ.